ರುಚಿಯಲ್ಲಂತೂ ರಾಜ. ಹಸಿಮೆಣಸಿನ್ಕಾಯಿ ಖಾರ ಇದೆಯಂತ ತಿಂತಾ ಇಲ್ವಾ ನೀವು? ಇವತ್ತು ನಾವು ತೋರಿಸಿರುವ ವಿಧಾನದಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ತಿಂದರೆ ನೀವು ಕಳೆದೇ ಹೋಗ್ತೀರಾ. ಒಂದೇ ಒಂದು ಪೀಸು ವೈಟ್ ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ತೀರಾ. ಮೆಣಸಿನಕಾಯಲ್ಲಿ ನೀವು ಖಾರನಾದರೂ ತೊಗೊಳ್ಳಿ, ಸ್ವಲ್ಪ ಖಾರ ಕಡಿಮೆ ಇರೋದ್ರಾದ್ರೂ ನಿಮ್ಮ ಆಯ್ಕೆಯಲ್ಲಿ ನೀವು ಮೆಣಸಿನ್ಕಾಯಿನ ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಣ್ಣಾಗಿರುವ ಮೆಣಸಿನ್ಕಾಯಿ ಜೊತೆಗೆ ನಾನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದನ್ನು ಮಕ್ಕಳೂ ತಿನ್ನಬೇಕು ಅಂದರೆ ಅದರೊಳಗಡೆ ಇರೋ ಬೀಜನೆಲ್ಲ ತೆಗೆದ್ರೆ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಬೇಡ ಬೀಜ ಏನು ತೆಗೆಯೋದು ಬೇಡ ಅಂದರೆ ಹಾಗೆ ಹಾಕ್ಬೋದು. ಸಣ್ಣ ಸಣ್ಣ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಇದು ಬೇಡ ಅಂದರೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ತಂದು ಈ ರೆಸಿಪಿನ ಟ್ರೈ ಮಾಡ್ಬೋದು. 2 ನಿಮಿಷ ಸಾಕು ನೋಡಿ ಈ ರೆಸಿಪಿ ಮಾಡೋಕ್ಕೆ. ಸೂಪರಾಗಿ ರುಚಿ ಕೊಡುತ್ತೆ ನೋಡಿ. ಇವಾಗ ಚಾಕುದಲ್ಲಿ ನಾನು ಈ ಒಂದು ಎಲ್ಲ ಮೆಣಸಿನಕಾಯಿಯ ಬೀಜಗಳನ್ನು ತಕ್ಕೊಳ್ತಾ ಇದ್ದೀನಿ ನೋಡಿ. ಬೀಜ ಎಲ್ಲ ತೆಗೆದು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ಖಾರದ ಅಂಶ ಜಾಸ್ತಿ ಇರುವಂತಹ ಮೆಣಸಿನಕಾಯಿನ ಈ ರೀತಿ ಬೀಜ ತೆಗೆದು ನಾವು ಬಳಸಬೇಕು. ಬನ್ನಿ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಕಾಳುಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸೋಂಪು ಕಾಳು, ಇದನ್ನೆಲ್ಲ ಹಾಕಿ ತರಿತರಿಯಾಗಿ ಪೌಡ್ರ್ ರೆಡಿ ಮಾಡ್ಕೊಳ್ಬೇಕು. ಕಲ್ಲಲ್ಲಿ ಕುಟ್ಟಿರೋದೇ ಒಂದು ಡಿಫ್ರೆಂಟ್ ರುಚಿ ಇರುತ್ತೆ. ಮಿಕ್ಸಿಯಲ್ಲಿ ನೈಸಾಗಿ ನಾವು ಪೌಡ್ರ್ ರೆಡಿ ಮಾಡೋಕ್ಕಿಂತ ಈ ರೀತಿ ತರಿತರಿ ಆದ್ರೂ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ ಇದು ರೆಡಿ ಇದೆ ಪೌಡರು. ಇದನ್ನೇ ಇವಾಗ ಪಕ್ಕದಲ್ಲಿ ಇಟ್ಕೊಂಡು ಚಿಕ್ಕದು ಕಡಾಯಿ ತೊಗೊಂಡು 3-4 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಇವಾಗ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಸಿಡಿಯುತ್ತೆ, ನೋಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಹಾರಿಬಿಡುತ್ತೆ ಮುಖದ ಮೇಲೆ. ನೋಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದಾಗ ಮೆಣಸಿಕಾಯಲ್ಲಿ ವೈಟ್ ಆಗಿ ಬಂದಿದೆ ನೋಡಿ. ಇವಾಗ ಈ ರೀತಿ ಫ್ರೈ ಆದ ತಕ್ಷಣ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ 1/4 ಚಮಚದಷ್ಟು ಖಾರದ ಪುಡಿ ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಬೇಕು. ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕುಟ್ಟಿರುವ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಹಾಕಿರುವ ಸೋಂಪು ಕಾಳು ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು ನೋಡಿ. ಇದು ಇವಾಗ ರೆಡಿ ಇದೆ. ಹಾಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟೌರಿಯನ್ನು ಆಫ್ ಮಾಡ್ಕೊಂಬಿಡಬೇಕು. ಯಾಕಂದರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಗಟ್ಟಿ ಮೊಸರು ತೊಗೊಳ್ಳಿ. ಗಟ್ಟಿ ಮೊಸರನ್ನು ಒಂದು 3-4 ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ. ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಮೊಸರನ್ನು ಹಾಕಬೇಕು, ಇಲ್ಲಾಂದರೆ ಒಡೆದಂಗೆ ಆಗಿಬಿಡುತ್ತೆ. ಈಗ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡಿ ಇದನ್ನು. ಸ್ನೇಹಿತರೆ, ಸುಮ್ಮನೆ ಹೇಳೋದಿಲ್ಲ, ನೀವು ಮಾಡಿ ನೋಡಿ ಈ ಒಂದು ರೆಸಿಪಿನ. ತುಂಬ ಸಿಂಪಲ್ಲಾಗಿರುತ್ತೆ. ಆದರೆ ನಿಮಗೆ ಬೇಕಾಗಿರುವ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗಿರುವ ಮೆಣಸಿನ್ಕಾಯಿ ತಂದು ಈ ರೀತಿ ಮಾಡಿ ಊಟಕ್ಕೆ ಇಟ್ಕೊಳ್ಳಿ. ಪಲ್ಯನೇ ಬೇಡ, ತುಂಬ ರುಚಿಕರವಾಗಿರುತ್ತೆ. ಒಂದು ಸ್ವಲ್ಪ ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ಮೊಸರಿನ ಮೆಣಸಿನ್ಕಾಯಿ ಜೊತೆಗೆ ಒಂಚೂರು ತುಪ್ಪ ಹಾಕಿ ತಿನ್ನಿ, ಸಖತ್ತಾಗಿರುತ್ತೆ. ಕಳೆದೇ ಹೋಗ್ತೀರಾ ಈ ರುಚಿ ನೋಡಿ. ಅಷ್ಟು ರುಚಿಯಾಗಿರುತ್ತೆ. ಯಾಕಂದರೆ ಸೋಂಪು ಕಾಳು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ಈ ಮೆಣಸಿನ್ಕಾಯಿಗೆ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿದ್ದರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.